ಫ್ಲಾಶ್ ಬ್ಯಾಕ್. ಒನ್ ಮೋರ್ ಇಸ್ ಆಂಬೂರ್ ಬಿರಿಯಾನಿ. ನಿಮ್ಮ ಹತ್ರ ನೆಕ್ಸ್ಟ್ ವೀಕ್ ಬರ್ತೀನಿ ನಾನು. ಆಂಬೂರ್ ಬಿರಿಯಾನಿನ ಆಂಬೂರಲ್ಲೇ ತಿಂದರೆ ಹೆಂಗಿರತ್ತೆ? ಹರ್ಷ 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 ಅಂದರೆ 99.99%. ನಮಸ್ಕಾರ ಎಲ್ರಿಗೂ. ನೀವು ಆಂಬೂರ್ ಬಿರಿಯಾನಿನ ನಿಮ್ಮೂರಲ್ಲಿ ತಿಂದಿರ್ತೀರಾ ಅಥವಾ ಬೆಂಗಳೂರಲ್ಲಿ ತಿಂದಿರ್ತೀರಾ? ಯಾವತ್ತಾದರೂ ಆಂಬೂರ್ಗೆ ಹೋಗಿ ತಿಂದಿದ್ದೀರಾ? ತಿಂದಿಲ್ಲ ಅಂದರೆ ಈ ವಿಡಿಯೋ ನಿಮಗೆ. ಇವಾಗ ನಾನು ಕೇರ್ಪುರಂ ರೈಲ್ವೆ ಸ್ಟೇಷನಲ್ಲಿದ್ದೀನಿ. ಸೊ ಆಂಬೂರ್ ಬಿರಿಯಾನಿ ಹೆಂಗಿರುತ್ತೆ, ಟೇಸ್ಟ್ ಹೆಂಗಿರುತ್ತೆ ಎಲ್ಲ ನಾನು ನಿಮಗೆ ಹೇಳ್ತೀನಿ. ಸೊ ಬನ್ನಿ ಗಾಯ್ಸ್. ಆ್ಯಕ್ಚುಲಿ ಬಿರಿಯಾನಿ ತಿನ್ನೋಕೆ ನೆನ್ನೆನೇ ಹೋಗ್ಬೇಕಿತ್ತು. ಸೊ ನೆನ್ನೆ ಟಿಕೆಟ್ ಸಿಗ್ತಿರ್ಲಿಲ್ಲ ಟ್ರೈನ್ಗೆ, ಅದಕ್ಕೋಸ್ಕರ ನೆನ್ನೆ ತತ್ಕಾಲಲ್ಲಿ ಬುಕ್ ಮಾಡಿ ಇವತ್ತಿನ ದಿನಕ್ಕೆ ಇವಾಗ ಟಿಕೆಟ್ ಸಿಕ್ಕಿದೆ, ಹೋಗ್ತಾ ಇದ್ದೀನಿ. ಜನರಲಲ್ಲಿ ಹೋಗ್ಬೋದಿತ್ತು, ಮುಂಚೆ ಒಂದ್ಸಲ ಚೆನ್ನೈಗೆ ಹೋಗ್ಬೇಕಾದ್ರೆ ನಂಗೆ ಜನರಲಲ್ಲಿ ಒಂದು ಖರಾಬ್ ಆಗಿರೋ ಎಕ್ಸ್ಪೀರಿಯನ್ಸ್ ಐತೆ. ಸೊ ಅದಕ್ಕೋಸ್ಕರ ಟಿಕೆಟ್ನ ಬುಕ್ ಮಾಡ್ಕೊಂಡು ಇವತ್ತು ಆಂಬೂರ್ಗೆ ಹೋಗ್ತಾ ಇದ್ದೀನಿ. ಎರಡೂವರೆ ಗಂಟೆ ಜರ್ನಿ ಮಾಡ್ಕೊಂಬಂದೆ 160 ಕಿಲೋಮೀಟ್ರನ್ನ. ಸೊ ಇವಾಗ ಫೈನಲಿ ಎದ್ದು ಆಂಬೂರ್ ಬನ್ನಿ ಹೋಗಿ ಬಿರಿಯಾನಿ ಟೇಸ್ಟ್ ಮಾಡೋಣ. ಏನಂದ್ರೆ ಏನೂ ತಿಂದಿಲ್ಲ ಗುರು. ಬೆಳಗ್ಗೆ ಎದ್ದು ಖಾಲಿ ಹೋಟೆಲ್ ಬಂದಿದ್ದೀನಿ ಬಿರಿಯಾನಿ ತಿನ್ಬೇಕು ಅಂತ. ಈಗ ಆಲ್ರೆಡಿ 11:30 11:45 ಆಗ್ತೈತೆ. ಬನ್ನಿ ಫಸ್ಟು ಹೋಟೆಲ್ಗೆ ಹೋಗಿ ಬಿರಿಯಾನಿ ಬಾರ್ಸೋಣ. ಸೊ ಆಂಬೂರ್ಗೇನೋ ಬಂದೆ ಗುರು, ಬಟ್ ಒರಿಜಿನಲ್ ಬಿರಿಯಾನಿ ಯಾವುದು, ಇಲ್ಲಿ ಇಷ್ಟೊಂದು ಬಿರಿಯಾನಿ ಶಾಪ್ಸ್ ಐತೆ, ಯಾವುದಕ್ಕೆ ಹೋಗೋದಂತ ಗೊತ್ತಾಯ್ತಲ್ಲ. ಸೊ ಒರಿಜಿನಲ್ ನನ್ನ ಪ್ರಕಾರ, ನಾನು ರಿಸರ್ಚ್ ಮಾಡಿರೋ ಪ್ರಕಾರ ಒಂದು 130 ಇಯರ್ಸ್ 135+ ಇಯರ್ಸ್ ಮೋರ್ ದೆನ್ ಅಷ್ಟು ವರ್ಷ ಹಳೆ ಒಂದು ಬಿರಿಯಾನಿ ಶಾಪ್ಗೆ ಹೋಗ್ತಾ ಇದ್ದೀನಿ. ಅದರಲ್ಲಿ 2 ಬ್ರಾಂಚ್ ಐತೆ. ಎರಡರಲ್ಲಿ ನಾನು ಮೊದಲನೇದಕ್ಕಿಂತ ಎರಡನೇದಕ್ಕೆ ಹೋಗ್ತೀನಿ ಸ್ವಲ್ಪ, ಯಾಕಂದರೆ ದೂರ ಐತೆ ಹೊಸದು ಹಳೇದು ಬಂದು. ಸೊ ಅದಕ್ಕೆ ನಾನು ಸೆಕೆಂಡ್ ಹ್ಯಾಂಡಕ್ಕೆ ಹೋಗ್ತೇನೆ. ಇವಾಗ ನಾನು ಕರೆಕ್ಟಾಗಿ ರಾಮನಯ್ಯ ಬಿರಿಯಾನಿ ಹತ್ರ ಇದ್ದೀನಿ. ಇದು ಒಂದು ಸೆಕೆಂಡ್ ಬ್ರಾಂಚು. ಬನ್ನಿ ಒಳಗೋಗಿ ಬಿರಿಯಾನಿ ಟೇಸ್ಟ್ ಮಾಡೋಣ. ಆಲ್ ಸೆಟ್ ಫಾರ್ ಬ್ಯಾಟಿಂಗ್ ಎಲ್ಲೆಲ್ಲ ಹಾಸ್ಕೊಟ್ಟಿದ್ದಾರೆ. ಬಿರಿಯಾನಿ ಒಂದು ಕಾಯ್ತಾ ಇದ್ದೀನಿ. ಐ ಆಮ್ ಎಕ್ಸೈಟೆಡ್. ಇಷ್ಟು ದಿನ ಡೂಪ್ಲಿಕೇಟ್ ಆಂಬೂರ್ ಬಿರಿಯಾನಿ ತಿಂದು ಇವತ್ತು ಒರಿಜಿನಲ್ ತಿಂತಾ ಇದ್ದೀನಿ. ಸೊ ಸ್ವಲ್ಪ ಖುಷಿ ಆಗುತ್ತೆ. ಅದು ಬೇರೆ ಏನೂ ತಿಂದಿಲ್ಲ ಬೆಳಗ್ಗೆಯಿಂದ. ಆಲ್ರೆಡಿ ಹತ್ರ 12 ಗಂಟೆ ಆಗೈತೆ. ತಿಂತಾ ಇದ್ರೆ ಬಿರಿಯಾನಿನ ಥ್ಯಾಂಕ್ ಯು ಭಯ್ಯ. ಸೊ ಚಿಕನ್ ಬಿರಿಯಾನಿ ಬಂದೈತೆ. ಐ ಹ್ಯಾವ್ ಚಿಕನ್ ಕಬಾಬ್ ಟು. ಬನ್ನಿ ಟೇಸ್ಟ್ ಮಾಡೋಣ. ஒரு நிமிஷம். ಫೈನಲ್ಲಿ ತಿಂತಾ ಇದ್ದೀನಿ. ಶುರು ಮಾಡೋಣ. ಒಂದು ನಿಮಿಷ. ಈ ಒಂದು ಕತೆ ಶುರು ಆಗೋದು 1890ರಲ್ಲಿ. ಆಂಬೂರ್ ತಮಿಳುನಾಡಿಗೆ ಸೇರುವಂಥ ತಿರುಪತ್ತೂರು ಡಿಸ್ಟಿಕ್ಕಿನ ಒಂದು ಚಿಕ್ಕ ಟೌನ್. ಹುಸೇನ್ ಬೈ, ದ ಮ್ಯಾನ್ ಬಿಹೈಂಡ್ ದ ಆಂಬೂರ್ ಬಿರಿಯಾನಿ. ಹುಸೇನ್ ಬೈ 130 ವರ್ಷಗಳ ಹಿಂದೆ ಆಂಬೂರ್ನಲ್ಲಿ ಒಂದು ಪುಟ್ಟ ಹೋಟೆಲ್ ಬಿಸ್ನೆಸ್ ಅನ್ನು ಶುರು ಮಾಡಿರ್ತಾರೆ. ಅದರಿಂದ ಅವ್ರಿಗೆ ಸಾಕಷ್ಟು ಸಮಾರಂಭಗಳಿಗೆ ಅಡುಗೆ ಮಾಡ್ಕೊಡೋ ಅವಕಾಶಗಳು ಸಿಗ್ತಾ ಇರತ್ತೆ. ದಿನ ಕಳೆದಂತೆ ಅವ್ರು ಮಾಡ್ತಾ ಇದ್ದಂಥ ಬಿರಿಯಾನಿ ಇನ್ನಷ್ಟು ಜನಪ್ರಿಯತೆ ಪಡ್ಕೊಳ್ತಾ ಇರತ್ತೆ. ಅದರಿಂದ ಜನಗಳು ಅವ್ರ ಹೋಟೆಲ್ ಮುಂದೆ ಕ್ಯೂ ನಿಲ್ತಾ ಇರ್ತಾರೆ. ಹುಸೇನ್ ಬೈಗ್ ಅವರು ಅಗಲಿದ ಮೇಲೆ ಅವರ ಮಕ್ಕಳು ಹೋಟೆಲ್ ಬಿಸ್ನೆಸ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಾರೆ. ರಮೇಣ ಹುಸೇನ್ ಬೈಗ್ ಅವರ ಮಕ್ಕಳು ಈ ಹೋಟೆಲ್ನ ಇನ್ನಷ್ಟು ವಿಸ್ತರಣೆ ಮಾಡ್ತಾ ಹೋಗ್ತಾರೆ. ಇದೊಂದು ಬಿರಿಯಾನಿ ಅಲ್ಲ, 4 ತಲೆಮಾರಿನಿಂದ ಬಂದಿರೋ ಒಂದು ಕೈರುಚಿ. ಚೆನ್ನಾಗೈತೆ. ಮಸಾಲೆ ಎಲ್ಲ ಡಿಸೆಂಟ್ ಆಗೈತೆ. ಬೆಂಗಳೂರಲ್ಲೆಲ್ಲ ಮಸಾಲೆ ತುಂಬ ಹಾಕ್ಬಿಡ್ತಾರೆ ಪೀಸ್ ಜೊತೆ ಅಣಿಸಿ. ಸೊ ಅದಿಷ್ಟ ಆಗಲ್ಲ. ಇಲ್ಲಿ ಮಸಾಲೆ ಎಲ್ಲ ಡಿಸೆಂಟ್ ಆಗೈತೆ. ಒಂದು ಲೆಗ್ ಪೀಸ್ ಬಿದ್ದೈತೆ.
ಖಾಲಿ ಮಾಡ್ಬಿಟ್ಟು ಮಾತಾಡ್ತೀನಿ. ಹೋಯ್ತು ಗುರು ಆಲ್ಮೋಸ್ಟ್ ತಿಂದು. ಚಿಕನ್ 2 ಪೀಸ್ ಕೊಟ್ಟಿದ್ರು ಪ್ಲಸ್ ಬಿರಿಯಾನಿ ಪೀಸು ಸ್ವಲ್ಪ ಜಾಸ್ತಿ ಅನ್ನೋದು ಕೊಡ್ತು, ಬಟ್ ಇಟ್ಸ್ ಫೈನ್. ಖಾಲಿ ಮಾಡಿದೆ. ನಿಮಗೆ ಹುಡಿಕೊಂಡು ಬಂದು ಇಲ್ಲಿ ತಿನ್ನಿ ಅನ್ನೋಷ್ಟು ಏನು ಅಷ್ಟೊಂದೇನು ಚೆನ್ನಾಗಿಲ್ಲ. ಐ ಆಮ್ ಎಕ್ಸೈಟೆಡ್, ಬಟ್ ಓಕೆ ತಿನ್ಬೋದು ಅಷ್ಟೇ ಬಿರಿಯಾನಿ ಅಂತ. ನಂಗೆ ಬೆಂಗಳೂರಲ್ಲಿ ಜಾಸ್ತಿ ಮಸಾಲೆ ಹಾಕೋ ಆಂಬೂರ್ ಬಿರಿಯಾನಿನೇ ಇಷ್ಟ ಆಯ್ತೈತೆ ಇದಕ್ಕಿಂತ. ಐ ಆಮ್ ಎಕ್ಸೈಟೆಡ್. ಇದು ನಮ್ಮ ಅಮ್ಮ ಮಾಡ್ತಾರೋ ಟೊಮೆಟೊ ಬಾತ್ ಥರ ಫೀಲ್ ಆಯ್ತೈತೆ. ಐ ಆಮ್ ಎಕ್ಸೈಟೆಡ್. ದಟ್ಸ್ ಓಕೆ. ಈ ಕಡೆ ಬಂದರೆ ಮಾತ್ರ ಟ್ರೈ ಮಾಡಿ, ಇದಕ್ಕೆ ಅಂತ ನಂತರ ಬಂದೆಲ್ಲ ತಿನ್ನೋಕೆ ಹೋಗ್ಬೇಡಿ. ಎಷ್ಟೇ ಬ್ರೋ ಆಂಬೂರ್ ಬಿರಿಯಾನಿ, ನೀವು ಯಾವಾಗಲಾದರೂ ಈ ಕಡೆ ಬಂದರೆ ಮಾತ್ರ ಬಂದು ತಿನ್ಕೊಂಡೋಗಿ, ಸುಮ್ಮನೆ ಬಂದು ಟೈಮೆಲ್ಲ ವೇಸ್ಟ್ ಮಾಡ್ಕೊಂಡು ಹೋಗ್ಬೇಡಿ ಈ ಥರ. ಸೊ ಯಾಕಂದರೆ ಇಲ್ಲಿ ಅದು ಬಿಟ್ಟು ಬೇರೆ ಏನೂ ಸಿಗ್ತಾಯಿಲ್ಲ ನನಗೆ ಮಾಡೋದಕ್ಕೆ. ಈಗ ಡೈರೆಕ್ಟ್ ಬೆಂಗಳೂರಿಗೆ ಬಸ್ ಹಿಡ್ಕೊಂಡು ಹೋಗಬೇಕು. ಹಂಗಿದ್ರೆ ವಾರ ಪೂರ ಡಯಟ್ ಮಾಡಿ ವೀಕೆಂಡ್ ಮಾತ್ರ ಈ ಥರ ಚೀಟ್ ಮಾಡಿ. ಸೊ ಇಬ್ಬರು ಹಂಗಿದ್ರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟಾಟಾ ಬಾಯ್ ಬಾಯ್ ಫ್ರಮ್ ಆಂಬೂರ್. whatever. Please I want to reach 1 million. Please.